ಪ್ರತಿಯೊಂದು ವಿಚಾರಕ್ಕೂ ಒಂದು ಪ್ರೋಸೆಸ್ ಅಂತಿರುತ್ತೆ, ಒಂದು ಸ್ಟೆಪ್ಸ್ ಅಂತಿರುತ್ತೆ. ಯಾವುದೇ ಒಂದು ಇದಾಯಿತು ಅಂದ್ರೂ, ಒಂದು ಮಗುಗೆ ಪಾಠ ಹೇಳ್ಕೊಡ್ಬೇಕು ಅಂತಂದರೆ ಆಲ್ಫಾಬೆಟ್ಸಿಂದ ಅಥವಾ ಕಾಗುಣಿತದಿಂದ ಹೇಳ್ಕೊಂಡು ಹೋಗ್ತಾರೆ. ಸೊ ಪ್ರತಿಯೊಂದಕ್ಕೂ ಹಂತ ಹಂತ ಅಂತಿರುತ್ತೆ. ನಾವು ಒಂದು ಸ್ಟೆಪ್ ಇಲ್ಲದೇನೆ ಏಕಾಏಕಿ ಡೇ ಒನ್ನಿಂದನೇ ನಾನು ಆ ಇಂಡಸ್ಟ್ರಿಯಲ್ಲಿ ಬೆಳಿತೀನಿ ಅಂತ ಆಯಿತು ಅಂದರೆ ಇಟ್ಸ್ ಇಂಪಾಸಿಬಲ್. ಆ ತಪ್ಪು ಕೆಲಸನ ಮಾಡೋಕ್ಕೆ ಹೋಗಲೇಬೇಡಿ. ಹೋದರೆ ನೀವು ಯಾವ ಆ ಇಂಡಸ್ಟ್ರಿ ಅಂತಲ್ಲ, ಯಾವ ಇಂಡಸ್ಟ್ರಿಯಲ್ಲೂ ಬೆಳೆಯೋಕ್ಕಾಗಲ್ಲ. ಓಕೆ, ಸೊ ಯಾವುದೇ ಒಂದು ಇಂಡಸ್ಟ್ರಿಗೆ ಹೋಗ್ಬೇಕು ಅಂದರೆ ಫಸ್ಟು ಪಾಯಿಂಟ್ ನಂಬರ್ 1, ಆ ಇಂಡಸ್ಟ್ರಿ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 2, ಆ ಇಂಡಸ್ಟ್ರಿನಲ್ಲಿ ನಾನು ಹೇಗೆ ಬೆಳಿಬೋದು ಅನ್ನೋದು ಅಂದ್ಕೊಳ್ಳಿ. ಪಾಯಿಂಟ್ ನಂಬರ್ 3, ಆ ಇಂಡಸ್ಟ್ರಿನಲ್ಲಿ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 4, ಆ ಎಕ್ಸಿಕ್ಯೂಷನ್ ಹೇಗೆ ಮಾಡ್ತಾರೆ ಅದನ್ನು ತಿಳ್ಕೊಳ್ಳಿ. ಪಾಯಿಂಟ್ ನಂಬರ್ 5, ಇದೆಲ್ಲ ಕಲ್ತ್ಕೊಂಡಾದ್ಮೇಲೆ ನಿಮ್ಮ ಗ್ರಾಸ್ಪಿಂಗ್ ಪವರು 1 ತಿಂಗಳಲ್ಲಿ ಕಲಿಬೋದು, 6 ತಿಂಗಳಲ್ಲಿ ಕಲಿಬೋದು, 1 ವರ್ಷದಲ್ಲಿ ಕಲಿಬೋದು, 5 ವರ್ಷದಲ್ಲಿ ಕಲಿಬೋದು. ನೀವು ಯಾವಾಗ ಸಂಪೂರ್ಣವಾಗಿ ಇದನ್ನೆಲ್ಲ ಕಲ್ತಿದ್ದೀರಿ ಅಂತ ಹೇಳ್ತೀರಿ, ಆವಾಗ ನೀವು ಅದರದೇ ಆದಂಥ ಹೊಸ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ. World's best strategist, king of deal closure, highest paid consultant, smart entrepreneur, international speaker, unique author. ಸರ್, ಇದು ನನ್ನ 3ನೇ ಕ್ವಶನ್. ಒಬ್ಬ ಕಾಮನ್ ಮ್ಯಾನ್ ಫಸಾಡ್ ಇಂಡಸ್ಟ್ರಿ ಇರ್ಬೋದು, ಯಾವುದೇ ದೊಡ್ಡ ಬಿಸ್ನೆಸ್ ಇರ್ಬೋದು, ಫ್ರಮ್ ಝೀರೋ ಹೇಗೆ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ನಿಮ್ಮ ಸ್ಟ್ರಾಟಜಿಕಲ್ ಸ್ಟೆಪ್ಸ್ ಏನು? ನಾನು ಅದೇ ಹೇಳಿದೆ, ಮೊನ್ನೆನೂ ಹೇಳಿದ್ದೀನಿ, ಲಾಸ್ಟ್ ವೀಡಿಯೋಸ್ಗಳೆಲ್ಲ ಹೇಳಿದ್ದೀನಿ. ಸ್ಟಾರ್ಟಪ್ ಆಂಟ್ರಪ್ರಿನರ್ಶಿಪ್ ವಿತೌಟ್ ಮನಿ ಅಂತ ಒಂದು ಬುಕ್ಸ್ ಬರಿತಾ ಇದ್ದೀನಿ ಅಂತ. ಅದ್ರಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಚಾರಕ್ಕೂ ಒಂದು ಪ್ರೋಸೆಸ್ ಅಂತಿರುತ್ತೆ, ಒಂದು ಸ್ಟೆಪ್ಸ್ ಅಂತಿರುತ್ತೆ. ಯಾವುದೇ ಒಂದು ಇದಾಯಿತು ಅಂದ್ರೂ, ಒಂದು ಮಗುಗೆ ಪಾಠ ಹೇಳ್ಕೊಡ್ಬೇಕು ಅಂತಂದರೆ ಆಲ್ಫಾಬೆಟ್ಸಿಂದ ಅಥವಾ ಕಾಗುಣಿತದಿಂದ ಹೇಳ್ಕೊಂಡು ಹೋಗ್ತಾರೆ. ಸೊ ಪ್ರತಿಯೊಂದಕ್ಕೂ ಹಂತ ಹಂತ ಅಂತಿರುತ್ತೆ. ಫಸ್ಟು ಯಾರೇ ಒಬ್ಬ ವ್ಯಕ್ತಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ, ಈವನ್ ಇನ್ನೇ ಫಸಾಡ್ ಇಂಡಸ್ಟ್ರಿ ಆಗ್ಬೋದು, ಯಾವುದರಲ್ಲೇ ಆಗ್ಬೋದು, ಫಸ್ಟು ಆ ಇಂಡಸ್ಟ್ರಿನ ಅರ್ಥ ಮಾಡ್ಕೋಬೇಕು. ಆ ಇಂಡಸ್ಟ್ರಿನಲ್ಲಿ ಸ್ಟೆಪ್ಸ್ನ ನೋಡಬೇಕು, ಯಾವ ಸ್ಟೆಪ್ಸಲ್ಲಿ ಹೋಗಬೇಕು ಅಂತ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಟು ಕಮ್ ಬೈ ಸ್ಕ್ರ್ಯಾಚಿಂದ ಬನ್ನಿ ಅನ್ನುವಂಥದ್ದಲ್ಲ. ಈಗ ಫಾರ್ ಎಕ್ಸಾಂಪಲ್, ಅವನಿವಾಗ 20 ರಿಂದ 25 ವರ್ಷ ವಯಸ್ಸಿದ್ದಾನೆ ಅಂತ ಅಂದ್ಕೊಳ್ಳಿ. ಹಿ ನೀಡ್ ಟು ಗೋ ಆ್ಯಂಡ್ ಜಾಯ್ನ್ ಆ್ಯಸ್ ಅನ್ ಎಂಪ್ಲಾಯಿ. ಇಫ್ ಹಿ ಜಾಯ್ನ್ ಆ್ಯಸ್ ಅನ್ ಎಂಪ್ಲಾಯಿ, ಇಫ್ ಯು ವಾಂಟ್ ಟು ಬಿಕಮ್ ಎ ಫಸಾಡ್ ಓನರ್ ಅಥವಾ ಬಿಸ್ನೆಸ್ ಆಂಟ್ರಪ್ರೆನರ್ ಆಗಬೇಕು ಅನ್ನೋದಿತ್ತು ಅಂತಂದರೆ, ಹಿ ವಾಂಟ್ ಟು ವರ್ಕ್ ಫಾರ್ ಎ ಫ್ರೀ ವಿತ್ ಹೆಮ್ as with a facade owner. Okay, I did like that only. I started my career like doing, ನಾನು ನಿಮಗೆ ಸ್ಟ್ರಾಟಜಿ ಕೊಡ್ತೀನಿ ಸರ್, ನನ್ನ ಪ್ರಾಡಕ್ಟ್ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್, ನೀವು ನನಗೇನು ಸ್ಯಾಲ್ರಿ ಕೊಡಬೇಡಿ ಅಂತ. I learned the process there. ಸೊ ದ ಯಂಗ್ ಜನರೇಷನ್ ಗುಡ್ ಗೋ ಆ್ಯಂಡ್ ಲರ್ನ್ ದ ಪ್ರೋಸೆಸ್. ಆ ಪ್ರೋಸೆಸ್ನ ಅರ್ಥ ಮಾಡಿಕೊಂಡು ಆ ಇಂಡಸ್ಟ್ರಿನಲ್ಲಿ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಸಪೋರ್ಟಿವ್ ಆಗಿದ್ಕೊಂಡು ಅವ್ರಿಗೆ ವ್ಯಾಲ್ಯೂ ತರ್ತಾ ಇತ್ತು ಅಂದರೆ, ಆಬ್ವಿಯಸ್ಲಿ ಈಗ ನಾವು ತಂದುಕೊಟ್ಟಿರೋಂಥ ವ್ಯಾಲ್ಯೂಗೆ ಇನ್ ರಿಟರ್ನ್ ಆಗಿ ಆ ಬಿಸ್ನೆಸ್ ಓನರ್ ಏನು ಮಾಡ್ತಾನೆ ಅಂತ, ಅಥವಾ ಬಿಸ್ನೆಸ್ ಎಂಪ್ಲಾಯಿ ಅಥವಾ ಆ ಬಿಸ್ನೆಸ್ ಆಂಟ್ರಪ್ರನರ್ ಏನು ಮಾಡ್ತಾನೆ ಅಂತ ಹಿ ವಿಲ್ ಗಿವ್ ಎ ವ್ಯಾಲ್ಯೂ, ಅಂದರೆ ಆ ಸಪೋರ್ಟ್ನ ಅವನು ಕೊಡೋಕ್ಕೆ ಅಂತ ಶುರು ಮಾಡ್ಕೊಡ್ತಾನೆ. ವೈ ಆಮ್ ಗೋಯಿಂಗ್ ಟು ಟೆಲ್ ದಿಸ್ ಅಂತ ಹೇಳಿದ್ರೆ, ನಾವು ಒಂದು ಸ್ಟೆಪ್ ಇಲ್ಲದೇನೆ ಏಕಾಏಕಿ ಡೇ ಒನ್ನಿಂದನೇ ನಾನು ಆ ಇಂಡಸ್ಟ್ರಿಯಲ್ಲಿ ಬೆಳಿತೀನಿ ಅಂತ ಆಯಿತು ಅಂದರೆ ಇಟ್ಸ್ ಇಂಪಾಸಿಬಲ್. ಆ ತಪ್ಪು ಕೆಲಸನ ಮಾಡೋಕ್ಕೆ ಹೋಗಲೇಬೇಡಿ. ಹೋದರೆ ನೀವು ಯಾವ ಆ ಇಂಡಸ್ಟ್ರಿ ಅಂತಲ್ಲ, ಯಾವ ಇಂಡಸ್ಟ್ರಿಯಲ್ಲೂ ಬೆಳೆಯೋಕ್ಕಾಗಲ್ಲ. ಓಕೆ, ಸೊ ಯಾವುದೇ ಒಂದು ಇಂಡಸ್ಟ್ರಿಗೆ ಹೋಗ್ಬೇಕು ಅಂದರೆ ಫಸ್ಟು ಪಾಯಿಂಟ್ ನಂಬರ್ 1, ಆ ಇಂಡಸ್ಟ್ರಿ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 2, ಆ ಇಂಡಸ್ಟ್ರಿನಲ್ಲಿ ನಾನು ಹೇಗೆ ಬೆಳಿಬೋದು ಅನ್ನೋದು ಅಂದ್ಕೊಳ್ಳಿ. ಪಾಯಿಂಟ್ ನಂಬರ್ 3, ಆ ಇಂಡಸ್ಟ್ರಿನಲ್ಲಿ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 4, ಆ ಎಕ್ಸಿಕ್ಯೂಷನ್ ಹೇಗೆ ಮಾಡ್ತಾರೆ ಅದನ್ನು ತಿಳ್ಕೊಳ್ಳಿ. ಪಾಯಿಂಟ್ ನಂಬರ್ 5, ಇದೆಲ್ಲ ಕಲ್ತ್ಕೊಂಡಾದ್ಮೇಲೆ ನಿಮ್ಮ ಗ್ರಾಸ್ಪಿಂಗ್ ಪವರು 1 ತಿಂಗಳಲ್ಲಿ ಕಲಿಬೋದು, 6 ತಿಂಗಳಲ್ಲಿ ಕಲಿಬೋದು, 1 ವರ್ಷದಲ್ಲಿ ಕಲಿಬೋದು, 5 ವರ್ಷದಲ್ಲಿ ಕಲಿಬೋದು. ನೀವು ಯಾವಾಗ ಸಂಪೂರ್ಣವಾಗಿ ಇದನ್ನೆಲ್ಲ ಕಲ್ತಿದ್ದೀರಿ ಅಂತ ಹೇಳ್ತೀರಿ, ಆವಾಗ ನೀವು ಅದರದೇ ಆದಂಥ ಹೊಸ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ. ಬಟ್ ಡೋಂಟ್ ಯೂಸ್ ಶಾರ್ಟ್ ಕಟ್ಸ್. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾಯಿತು ಅಂತಂದರೆ ನಾವೇನು ಮಾಡ್ಬೋದು ಅಂತಂದರೆ, ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಒಂದು ಅನ್ಕಟ್ ಡೈಮಂಡ್ ಅಂತ ಅಂದ್ಕೊಳ್ಬೋದು. ಆ ಅನ್ಕಟ್ ಡೈಮಂಡಿಗೆ ಒಂದು ಶೇಪ್ ಕೊಡ್ತೇನೆ ನಾನು. ಆ ಅನ್ಕಟ್ ಡೈಮಂಡು ಒಂದು ರೂಪಕ್ಕೆ ಬರ್ತೇನೆ, ಅದಕ್ಕೆ ಬೆಲೆ ಸಿಕ್ಕಲ್ಲ. ಸೊ ಅದಕ್ಕೆ ಬೆಲೆ ಸಿಗಬೇಕು ಅಂತಂದರೆ ಅದು ಕಟ್ಟಾಗಬೇಕು. ಸೊ ಆ ಕಟ್ಟಾಗುವಂಥ ಶೇಪ್ನ ನಾನಿವಾಗ ಮಾಡ್ತಾಯಿದ್ದೀನಿ ಆ್ಯಸ್ ಎ ಸ್ಟ್ರಾಟಜಿಸ್ಟು. ನನ್ನನ್ನು ಅಫೋರ್ಡ್ ಮಾಡೋಕ್ಕಾಯಿತು ಅಂದರೆ ಯಾರು ಬೇಕಾದರೂ ನಂತರ ಬರ್ಬೋದು, ನಾವು ಕೊಡ್ತಾ ಹೋಗ್ತೀನಿ. ನಾನೀಗ ಆಲ್ರೆಡಿ 13-14 ಕ್ಲೈಂಟ್ಸ್ಗೆ ನಾನು ಕೊಡ್ತಾ ಇದ್ದೀನಿ. ಇಲ್ಲ, ನಿಮಗೆ ಸಿಕ್ಕಂಥ ನಿಮ್ಮ ಹತ್ರದಲ್ಲಿರುವಂಥ ಯಾರಾದರೂ ಇರ್ಬೋದು, ಆ ಕೋಚ್ ಇರ್ಬೋದು, ಅಥವಾ ನಾನು ಕೋಚ್ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಆ ವಿಚಾರನ ತಿಳ್ಕೊಂಡಿರುವಂಥ ವ್ಯಕ್ತಿ ಹತ್ರ ಆ ಸಬ್ಜೆಕ್ಟ್ ಬಗ್ಗೆ ನೀವು ತಿಳ್ಕೊಳಕ್ಕೆ ಹೋಗ್ತು ಅಂತಂದರೆ 100% ನಿಮಗೇನಾಗುತ್ತೆ ಅಂತಂದರೆ ರಿಸಲ್ಟ್ ಬರೋಕ್ಕೆ ಶುರುವಾಗುತ್ತೆ. ಒನ್ಸ್ ನಿಮ್ಗೆ ರಿಸಲ್ಟ್ ಬರೋಕ್ಕೆ ಶುರುವಾಯಿತು ಅಂತಂದರೆ ಯುವರ್ ಗ್ರೋತ್ ವಿಲ್ ಸ್ಟಾರ್ಟ್ ಆಟೋಮೆಟಿಕ್. ಎಲ್ಲರಿಗೂ ರಾಮಾಯಣ ಗೊತ್ತಿದೆ. ರಾಮಾಯಣದಲ್ಲಿ ರಾವಣನ ಹತ್ಯೆ ಆದಾಗ ರಾಮ ಹೇಳ್ತಾನೆ ಲಕ್ಷ್ಮಣನ ಹೋಗಿ ರಾವಣನ ಮಾತಾಡುವಂಥ.
ಸೊ ಒನ್ಸ್ ಲಕ್ಷ್ಮಣ ಹೋಗ್ಬಿಟ್ಟು ರಾವಣನ ಹತ್ರ ಮಾತಾಡಬೇಕಾದ್ರೆ ಕೊನೆ ಮಾತುಗಳು ರಾವಣ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ನನಗೆ ದೇವರು ತುಂಬ ಒಳ್ಳೆ ವರ ಕೊಟ್ಟಿದ್ದ. ಏನಂದರೆ ಒಂದೇ ದಿನಕ್ಕೆ ನಾನು ಸ್ವರ್ಗಕ್ಕೆ ಎಣೆ ಹಾಕ್ಬೋದು, ಅಷ್ಟು ಪವರ್ ಇತ್ತು ನನ್ನ ಹತ್ರ, ಅಷ್ಟು ನಾನು ಪುಣ್ಯ ಸಂಪಾದನೆ ಮಾಡಿದ್ದೆ. ನನ್ನ ಹತ್ರ ಪವರ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಡಿಲೇ ಮಾಡ್ಕೊಳ್ತಾ ಹೋದೆ. ಅದೇ ಒಂದು ದಿನ ಅಚಾನಕ್ಕಾಗಿ ನಾನು ಸೀತೆನ ನೋಡ್ತೀನಿ. ನೋಡಿದ ತಕ್ಷಣ ಸೀತೆ ಮೇಲೆ ನನಗೆ ಅಟ್ರಾಕ್ಷನ್ ಆಗುತ್ತೆ, ಸೀತೆನ ಕಿಡ್ನಾಪ್ ಮಾಡ್ತೀನಿ. ಅಂದರೆ ನನಗೆ ಸಿಕ್ಕಂಥ ಒಂದು ಒಳ್ಳೆ ಅವಕಾಶನ, ನನಗೆ ಸಿಕ್ಕಿದ್ದಂಥ ಒಳ್ಳೆ ಅವಕಾಶನ ನಾನು ಯೂಸ್ ಮಾಡೋದಕ್ಕೆ ಡಿಲೇ ಮಾಡ್ಕೊಳ್ತೀನಿ. ನನಗೆ ಬಂದಂಥ ಒಂದು ಕೆಟ್ಟ ಇನ್ಸಿಡೆಂಟ್ನ, ನನ್ನ ಮನಸ್ಸಲ್ಲಿ ಬಂದಂಥ ಒಂದು ಕೆಟ್ಟ ಆಲೋಚನೆನ ಇಮಿಡಿಯೇಟಾಗಿ ತಗೊಳ್ತೀನಿ. ಇದೇ ನನ್ನ ಅವನತಿಗೆ ಕಾರಣ ಅಂತ ಹೇಳ್ತಾರೆ.